ಮಂಡ್ಯ ನಗರದ ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ಸಭಾಂಗಣದಲ್ಲಿ ನಡೆದ 2026-27ನೇ ಸಾಲಿನ ಶಾಲಾ ವಿದ್ಯಾರ್ಥಿಗಳ ಮಂತ್ರಿಮಂಡಲದ ರಚನೆಯ ಕಾರ್ಯಕ್ರಮವು ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ವ್ಯವಸ್ಥಾಪಕರು ಹಾಗೂ ಪ್ರಾಂಶುಪಾಲರಾದ ಡಾ. ಅಶ್ವಿನಿ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ವಾಣಿಜ್ಯ ತೆರಿಗೆಗಳ ಸಹಾಯಕ ಕಮಿಷನರ್ ಆಗಿ ಬಡ್ತಿಯನ್ನು ಹೊಂದಲಿರುವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಎಚ್. ಶಮಿತರವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಹಾಗೂ ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ಹಳೆಯ ವಿದ್ಯಾರ್ಥಿನಿ, ಅಂತಾರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಯ ಭಾರತ ತಂಡದ ನಾಯಕಿ, ಏಕಲವ್ಯ ಪ್ರಶಸ್ತಿ ವಿಜೇತರಾದ ಎಚ್. ಎಂ. ಬಾಂಧವ್ಯರವರಿಗೆ ಅಭಿನಂದಿಸಲಾಯಿತು. ತದನಂತರ ಶಾಲೆಯ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವೇದಿಕೆಯಲ್ಲಿ ಕಾರ್ಮೆಲ್ ಕಾನ್ವೆಂಟ್ ಶಾಲೆಯ ಸಂಚಾಲಕರಾದ ಸಿಸ್ಟರ್ ಜ್ವನಿಟಾ, ಸಂಸ್ಥೆಯ ಹಿರಿಯ ಸಿಸ್ಟರ್ ಮೋರಿಸ್, ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಸಿಸ್ಟರ್ ಪೌಲಿನ್ ರೋಸ್, ಐಸಿ.ಎಸ್.ಸಿ ವಿಭಾಗದ ಪ್ರಾಂಶುಪಾಲರಾದ ಸಿಸ್ಟರ್ ಲಲಿತಾ ಮೇರಿ, ಐಸಿ.ಎಸ್. ಈ ವಿಭಾಗದ ಕೌನ್ಸಿಲರ್ ಸಿಸ್ಟರ್ ಕ್ರಿಸ್ಟಿನಾ, ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದ ನರ್ಸರಿ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಸಿಸ್ಟರ್ ಸಜನಾ ಮುಂತಾದವರಿದ್ದರು. Standing on this stage is a very special moment for me because this is the school where my basketball journey began. Before all these achievements, I was once a student in this school and exactly sitting where you are all sitting today. So this is a proud moment for me actually. I started playing basketball when I was in the 5th standard in this school. At that age, I never imagined one day I will represent my country and return to my school as a chief guest. This proves that dreams do come true when we work hard with dedication, discipline and determination. My journey was not always easy. I faced many challenges, injuries, difficult moments in my career. There were times I thought I might never play again. But I learned one important lesson. Never give up on your dreams. Success does not come overnight. It requires hard work.